Hey guys, welcome back to another video. ಈ ವಿಡಿಯೋದಲ್ಲಿ ನಾವು ಔಟ್ಪುಟ್, ವೇರಿಯಬಲ್ಸ್, ಡೇಟಾ ಟೈಪ್ಸ್ ಆ್ಯಂಡ್ ಇನ್ಪುಟ್ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ಇದು ನಮ್ಮ ಜಾವಾ ವಿಡಿಯೋ ಸೀರೀಸ್ದು 2ನೇ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಪ್ರೀವಿಯಸ್ ವಿಡಿಯೋದಲ್ಲಿ ಕೆಲವೊಂದಷ್ಟು ಜನ ಕಮೆಂಟ್ ಮಾಡಿ ಕೇಳಿದ್ರಿ, ಬ್ರೋ ಸಿ ಹೇಳ್ಕೊಡಿ ಅಂತ. ಸಿ ಕಂಪ್ಲೀಟಾಗಿ ಹೇಳ್ಕೊಡೋಕ್ಕಾಗೋದಿಲ್ಲ, ಆದರೆ ಹೇಳ್ಕೊಡ್ತೀನಿ. ಏನು ಹೇಳ್ಕೊಡ್ತೀನಿ ಅಂತಂದರೆ, ನಿಮ್ಮ ಕಾಲೇಜಲ್ಲೇ ಸಿ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಐ ಮೀನ್ ಲೈಕ್ ಸೂಡೋ ಕೋಡಿಂದ ಬರ್ತಾರೆ, ಫ್ಲೋ ಚಾರ್ಟಿಂದ ಬರ್ತಾರೆ, ಆಮೇಲೆ ಸಣ್ಣ ಪುಟ್ಟ ಪ್ರೋಗ್ರಾಮ್ಸು ಆ್ಯಂಡ್ ಲ್ಯಾಬಲ್ಲಿ ನಿಮಗೆ ಕ್ಯಾಲ್ಕುಲೇಟರ್ ಮಾಡಿಸ್ತಾರೆ, ಆಮೇಲೆ ಪ್ಯಾಲೆಂಡ್ರೋಮ್, ಈ ಥರ ಡಿಟೆಕ್ಷನ್, ಈ ಥರ ಸಣ್ಣ ಪುಟ್ಟ ಪ್ರೋಗ್ರಾಮ್ಸ್ ಇದೆ. ನಿಮಗಲ್ಲಿ ಸಿ ಅರ್ಥ ಆಗುತ್ತೆ, ಒಂದು ಗ್ರಿಪ್ ಇರುತ್ತೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವೊಂದಷ್ಟು ಬೇಸಿಕ್ಸ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ ಏನು ಇನ್ಪುಟ್, ಯಾವ ರೀತಿ ಇನ್ಪುಟ್ ತೊಗೊಳ್ಳೋದು, ಯಾವ ರೀತಿ ಔಟ್ಪುಟ್ ಮಾಡೋದು, ಆ್ಯಂಡ್ ಯಾವ್ಯಾವ ಲೈಬ್ರರೀಸ್ದು ಏನೇನು ವರ್ಕ್ ಇದೆ, ಆ್ಯಂಡ್ ಡಿಬಗ್ ಮಾಡೋದು ಹೇಗೆ, ಇದೆಲ್ಲ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈಗ ಈ ವಿಡಿಯೋಗೆ ಬಂದ್ಬಿಡೋಣ. ಈ ವಿಡಿಯೋದ ನಾನು ಹೇಳಿದ ಹಾಗೆ ಈ 4 ಟಾಪಿಕ್ನ ಡಿಸ್ಕಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ತಲುಪ್ತಾ ಹೋಗುತ್ತೆ. ಆ್ಯಂಡ್ ಪ್ರತಿಯೊಂದು ವಿಡಿಯೋ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಸ್ಕಾಲರ್ಶಿಪ್ ಅಪ್ಡೇಟ್ ಒಂದಿದೆ. ಮೈನಾರಿಟಿ ಅವ್ರಿಗೇನಿದೆ ಅವ್ರದ್ದು 31st ಲಾಸ್ಟ್ ಡೇಟ್ ಅಂತ ಹೇಳಿದರು. ಆ್ಯಂಡ್ 31st ಲಾಸ್ಟ್ ಡೇಟ್ ನಾನು ನೋಡಿದ ಹಾಗೆ ಬೇರೆ ಅಪ್ಡೇಟ್ ಇನ್ನೂ ಬಂದಿದ್ದರೆ ಕೆಳಗಡೆ ಕಮೆಂಟಲ್ಲಿ ತಿಳಿಸ್ಕೊಡಿ. ತುಂಬ OBC ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗುತ್ತೆ SSP ಪೋರ್ಟಲಲ್ಲಿ. ಇದೇ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿತ್ತು. ಆ್ಯಂಡ್ ಈಗ ವೀಡಿಯೋಗೆ ಬಂದುಬಿಡೋಣ ವಿತೌಟ್ ಎನಿ ಡಿಲೇ. ಆ್ಯಂಡ್ ಸ್ಕಾಲರ್ಶಿಪ್ ಅಪ್ಡೇಟು ನಿಮಗೆ ಬೇಗ ತಲುಪಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಯಾವುದೇ ಅಪ್ಡೇಟ್ ಬಂದರೂ ಫಸ್ಟ್ ನಾನು ಆಗೋದು, ಬಿಕಾಸ್ ಅಲ್ಲಿ ತುಂಬ ಜನ ಅಲ್ಲೂ ಸಹ ತುಂಬ ಜನ ಆಡಿಯನ್ಸ್ ಇದ್ದಾರೆ. ಆ್ಯಂಡ್ ಅವರು ಕ್ವಿಕ್ ಆಡಿಯನ್ಸು, ಅದಕ್ಕೋಸ್ಕರ ಅವ್ರಿಗೆ ಅಲ್ಲಿಗೆ ಅವ್ರು ಬೇಗ ತೊಗೊತಾರೆ. ಆ್ಯಂಡ್ ಯಾರ್ದಾರು ಕ್ವೈರೀಸ್ ಇದ್ದರೆ ಆ ಕ್ವೈರೀಸ್ಗೆ ರಿಪ್ಲೈನೂ ಸಹ ಬರುತ್ತೆ ಅಲ್ಲಿ. ಓಕೆ, ಈಗ ವೀಡಿಯೋಗೆ ಬಂದ್ಬಿಡೋಣ. ಫಸ್ಟ್ ಬಂದುಬಿಟ್ಟು ಔಟ್ಪುಟ್ ಅಂದ್ರೇನು? ನಮ್ಗೆ ಬೇಕಾಗಿರೋದ್ರೆ ಕನ್ಸೋಲ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುವಂಥ ಪ್ರಾಸೆಸ್ನ ಔಟ್ಪುಟ್ ಅಂತ ಕರೀತಾರೆ. ಜಾವಾದಲ್ಲಿ ನಾವು ಔಟ್ಪುಟ್ ಮಾಡಿಸ್ಲಿಕ್ಕೆ ಒಂದು ವರ್ಡ್ನ ಲೈಕ್ ಒಂದು ಇದನ್ನ ಲೈನ್ ಕಲ್ತ್ಕೊಬೇಕು. ಅದು ಯಾವುದು ಅಂತಂದರೆ ಇಟ್ಸ್ ವೆರಿ ಸಿಂಪಲ್. system.out.print ಸಿಸ್ಟಮ್ ಔಟ್ ಪ್ರಿಂಟ್. ಈ 3 ವರ್ಡ್ನ ಮಾಡ್ಕೊಳ್ಳಿ. ಆ 3 ಮಧ್ಯ ಡಾಟ್ ಹಾಕಿ ಸಿಸ್ಟಮಲ್ಲಿ S ಕ್ಯಾಪಿಟಲ್ ಇರಬೇಕು. ಓಕೆ, system.out.print ಹೆಲೋ ವರ್ಲ್ಡ್ ಅದು ಹೆಲೋ ವರ್ಲ್ಡ್ ಅನ್ನೋದು ಸ್ಟ್ರಿಂಗ್. ಓಕೆ, ಸ್ಟ್ರಿಂಗ್ ಇನ್ ಸೆನ್ಸ್ ಲೆಟರಿಂದ ಮಾಡಿದ್ದು ಒಂದು ವರ್ಡ್ ಅಥವಾ ಕಾಂಬಿನೇಷನ್ ಆಫ್ ಲೆಟರ್ಸ್ ಆ್ಯಂಡ್ ವರ್ಡ್ಸ್ ಸ್ಟ್ರಿಂಗ್ ಅಂತ ಕರೀತಾರೆ. ಇದರಲ್ಲಿ ಏನು ಪಾಸ್ ಮಾಡ್ತೀರಾ ಅದನ್ನು ಪ್ರಿಂಟ್ ಮಾಡುತ್ತೆ. ಓಕೆ, ಇದರಲ್ಲಿ ನೀವು ಸ್ಟ್ರಿಂಗ್ ಅಂತನಲ್ಲಿ ಏನು ಬೇಕಾದರೂ ಪಾಸ್ ಮಾಡ್ಬೋದು. ಈ ಸ್ಟ್ರಿಂಗ್ ಅಂದ್ರೇನು ಅದೆಲ್ಲ ಇದೇ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದು ಡೇಟಾ ಟೈಪ್ಸ್ ಅಂಡರ್ ಬರುತ್ತೆ. ಓಕೆ, ಈಗ ಔಟ್ಪುಟ್ಗೆ ಏನು ಕಲಿಬೇಕು ಅನ್ನೋದನ್ನು ಕಲ್ತ್ಕೊಂಬಿಡಿ. ಈಗ ಒಂದು ಲೈನ್ ಕಲ್ತ್ಕೊಂಬಿಡಿ ಇಲ್ಲೇ ಟಕ್ ಅಂತ ನನ್ನ ಜೊತೆ system.out.print ಅಂತ ಬರೆದ್ಬಿಟ್ಟು ಬ್ರ್ಯಾಕೆಟ್ ಓಪನ್ ಮಾಡಿ 2 ಒಳಗಡೆ ಸ್ಟ್ರಿಂಗ್ ಆಗಿದ್ರೆ ನೀವು ಡಬಲ್ ಕೋಟ್ಸಿಂದ ಬರೀಬೇಕಾಗುತ್ತೆ. ಓಕೆ, ಬರೆದ್ಬಿಟ್ಟು ಹೆಲೋ ವರ್ಲ್ಡ್ ಅಂತ ಬರೆದು ಲಾಸ್ಟಲ್ಲಿ ಸೆಮಿಕೋಲನಿಂದ ಎಂಡ್ ಮಾಡಿ. ಅದನ್ನು ಎಂಡ್ ಮಾಡಿದಾಗ ನಿಮಗೆ ಈ ಏನು ಪಾಸ್ ಮಾಡಿರ್ತೀರ ಅದು ನಿಮ್ಮ ಕನ್ಸೋಲ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಈ ರೀತಿ. ಓಕೆ, ಈ ರೀತಿ ಬರುತ್ತೆ. ಓಕೆ, ಈಗ ಪ್ರಿಂಟ್ ಆಯಿತು. ಈ ಪ್ರಿಂಟ್ ಮಾಡೋದ್ರಲ್ಲೂ ಸಹ 3 ಟೈಪ್ ಇದೆ. ಯಾವ ರೀತಿ ಅಂತಂದರೆ ಲೈಕ್ ಪ್ರಿಂಟ್ ಯೂಸೇಜು. ಓಕೆ, ಫಸ್ಟ್ ಒನ್ನು ಅಕಸ್ಮಾತ್ ನಿಮಗೆ ಅಂದ್ಕೊಳ್ಳಿ ಹೆಲೋ ವರ್ಲ್ಡ್ ಕೆಳಗಡೆ ಇನ್ನೊಂದು ಹೆಲೋ ವರ್ಲ್ಡ್ ಬೇಕು, ಇದೇ ರೀತಿ ಬೇಕು, ಪಕ್ಕದಲ್ಲಿ ಬೇಡ. ನೀವೇನಾದರೂ ಅದನ್ನು ಈ ರೀತಿ ಟ್ರೈ ಮಾಡಿದ್ರೆ system.out.print ಕೆಳಗಡೆ ಮತ್ತೆ system.out.print ಬರೆದು ಪ್ರಿಂಟ್ ಮಾಡಿದ್ರೆ ಇದೇನು ಪ್ರಿಂಟ್ ಮಾಡುತ್ತೆ ಅಂತಂದರೆ ಹೆಲೋ ವರ್ಲ್ಡ್ ಪಕ್ಕ ಇನ್ನೊಂದು ಹೆಲೋ ವರ್ಲ್ಡ್ ಬರುತ್ತೆ, ಪಕ್ಕ ಬರುತ್ತೆ, ಕೆಳಗಡೆ ಬರೋದಿಲ್ಲ. ಕೆಳಗಡೆ ಬರ್ಸೋದು ಯಾವ ರೀತಿ ಅಂತಂದರೆ ಇಟ್ಸ್ ವೆರಿ ಸಿಂಪಲ್. ಪ್ರಿಂಟ್ ಜಾಗದಲ್ಲಿ ಪ್ರಿಂಟ್ LN ಅಂತ ಹಾಕಬೇಕು. ಓಕೆ, 2 ಸ್ಟೇಟ್ಮೆಂಟ್ ಇದ್ದರೆ ಮೇಲ್ಗಡೆ ಸ್ಟೇಟ್ಮೆಂಟಲ್ಲಿ ಪ್ರಿಂಟ್ LN ಅಂತ ಹಾಕಬೇಕು. ಅವಾಗ ಏನು ಮಾಡುತ್ತೆ ಅಂತಂದರೆ ಈಗ ಪಾಸ್ ಮಾಡೋ ಸ್ಟ್ರಿಂಗ್ ಆದಮೇಲೆ ನೆಕ್ಸ್ಟ್ ಏನೇ ಪ್ರಿಂಟ್ ಮಾಡಿದ್ರು ನಾವು ಅದು ನೆಕ್ಸ್ಟ್ ಲೈನಲ್ಲೇ ಬರುತ್ತೆ. ಓಕೆ, ಇವಾಗ ಏನು ನಿಮಗೆ ಔಟ್ ಬರುತ್ತೆ ಗೆಸ್ ಮಾಡಿ. ಹೆಲೋ ವರ್ಲ್ಡ್ ಕೆಳಗಡೆ ಹೆಲೋ ವರ್ಲ್ಡ್, ಈ ಪ್ರಿಂಟ್ LN ಯೂಸೇಜು. ನನ್ನ ಪ್ರಕಾರ ಪ್ರಿಂಟ್ ಮತ್ತು ಪ್ರಿಂಟ್ LN ಡಿಫ್ರೆನ್ಸ್ ಗೊತ್ತಾಯ್ತು ಅನ್ಕೋತೀನಿ. ಪ್ರಿಂಟ್ ಏನು ಮಾಡುತ್ತೆ, ಬರೀ ಔಟ್ಪುಟನ್ನು ಒಂದು ಲೈನ್ ಸೀಕ್ವೆನ್ಸಲ್ಲಿ ಪ್ರಿಂಟ್ ಮಾಡುತ್ತೆ. ಆ್ಯಂಡ್ ಪ್ರಿಂಟ್ LN ಏನು ಮಾಡುತ್ತೆ, ಒಂದ್ರ ಕೆಳಗಡೆ ಒಂದು ಬರೋ ಥರ ಸಹಾಯ ಮಾಡುತ್ತೆ. ಆ್ಯಂಡ್ ಇನ್ನೊಂದು ವೇ ಇದೆ, ಅದು ಸ್ಲ್ಯಾಶನ್ನು ಯಾವ ರೀತಿ ಯೂಸ್ ಮಾಡೋದು ಅಂತಂದರೆ ಇಟ್ಸ್ ವೆರಿ ಸಿಂಪಲ್. system.out.print ಇದೆ ಅಲ್ವಾ, ಈ ಒಳಗಡೆ ಪಾಸ್ ಮಾಡ್ತಿರೋ ಸ್ಟ್ರಿಂಗನ್ನೇ ಲೈಕ್ ಇಲ್ಲಿ ಇದನ್ನು ತೆಗೆದುಬಿಟ್ಟು ಸ್ಲ್ಯಾಶನ್ನು ಹಾಕಿ ಹೆಲೋ ವರ್ಲ್ಡ್ ಅಂತ ಮತ್ತೆ ಬರೆದು ಇಲ್ಲಿ ಈ ಡಬಲ್ ಕೋಟ್ಸಿಂದ ಮುಗಿಸಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಸೆಮಿಕೋಲನ್ ಹಾಕ್ಬಿಟ್ಟು ಇದನ್ನು ರನ್ ಮಾಡಿದ್ರೆ ಹೆಲೋ ವರ್ಲ್ಡ್ ಕೆಳಗಡೆ ಹೆಲೋ ವರ್ಲ್ಡ್ ಇದೇ ಪ್ಯಾಟರ್ನಲ್ಲಿ ನಿಮಗೆ ಔಟ್ಪುಟ್ ಬರುತ್ತೆ. ಐ ಹೋಪ್ ನಿಮಗೆ ಔಟ್ಪುಟ್
ಬರ್ಸೋಕ್ಕೆ ಯಾವ ರೀತಿ ಲೈಕ್ ಏನು ಯೂಸ್ ಮಾಡಬೇಕು, ಯಾವ ಸಿಂಟ್ಯಾಕ್ಸ್ನ ಬರಿಬೇಕು. ಆ್ಯಂಡ್ ಪ್ರಿಂಟಲ್ಲಿ n/n ಮತ್ತು ಪ್ರಿಂಟ್ ಮೂರ್ದು ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಓಕೆ, ಈಗ ಇದೊಂದು ಸಣ್ಣ ಎಕ್ಸಾಂಪಲ್ನ ಸಾಲ್ವ್ ಮಾಡೋಣ. ಏನಿದೆ ನಮಗೆ ಇಲ್ಲಿ ಪ್ರಿಂಟ್ ದ ಪ್ಯಾಟ್ರನ್ ಹ್ಯಾಶ್ 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 ಅಂತಿದೆ ವಿತ್ ದ ಹೆಲ್ಪ್ ಆಫ್ ಎಸ್ ಔಟ್. ಓಕೆ, ಎಸ್ ಔಟ್ ಇನ್ ದ ಸೆನ್ಸ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್. ಓಕೆ, ಇದನ್ನಿದ್ರೆ ನಾವು ಇದನ್ನು ಪ್ರಿಂಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು, ಸ್ಟೇಟ್ಮೆಂಟ್ ಬರದೆ. ಓಕೆ, ಇದೆಲ್ಲ ಬರ್ತಾದ್ಮೇಲೆ ಒಳಗಡೆ ಬರ್ತೀನಿ. ಇದು ನನ್ನ ಸಿಸ್ಟಮ್ ಬೇಕಾಗಿರೋ ಪ್ರೋಗ್ರಾಮ್. ಫಸ್ಟ್ ಏನು ಮಾಡ್ತೀನಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಕೊಡಬಾರ್ದು. ಏನು ಕೇಳಿ, ನಮಗೆ ನೆಕ್ಸ್ಟ್ ಈ ಒಂದು ಏನು ಪಾಸ್ ಮಾಡಿದ್ದೀನಿ ನಾನು, ಇದಾದಮೇಲೆ ನೆಕ್ಸ್ಟ್ ಏನೇ ಬಂದರೂ ಅದು ಲೈಕ್ ಕೆಳಗಡೆ ಬರಬೇಕು. ಬಿಕಾಸ್ ನಮ್ಮ ಔಟ್ಪುಟ್ ಪ್ಯಾಟ್ರನ್ ಲೈಕ್ ಕೊಡ್ತಿರೋ ಇನ್ಸ್ಟ್ರಕ್ಷನ್ ಪ್ಯಾಟ್ರನ್ ಈ ರೀತಿ ಇದೆ. ಸೊ ನಾನು ಔಟ್ಪುಟ್ ಈ ರೀತಿನೇ ತೆಗಿಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಹ್ಯಾಶ್, ಆಮೇಲೆ ಇಲ್ಲೂ ಸಹ ಪ್ರಿಂಟ್ಎಲ್ಎನ್ ಹ್ಯಾಶ್ ಹ್ಯಾಶ್, ಆಮೇಲೆ ಇಲ್ಲೂ ಸಹ ಪ್ರಿಂಟ್ಎಲ್ಎನ್ ಹ್ಯಾಶ್ ಹ್ಯಾಶ್ ಹ್ಯಾಶ್, ಆ್ಯಂಡ್ ಇಲ್ಲೂ ಸಹ ಪ್ರಿಂಟ್ಎಲ್ಎನ್ ಆದರೂ ಕೊಡ್ಬೋದು ಅಥವಾ ಪ್ರಿಂಟ್ ಆದರೂ ಕೊಡ್ಬೋದು. ಪ್ರಿಂಟ್ಎಲ್ಎನ್ ಏನು ಕೊಟ್ಟು ನೆಕ್ಸ್ಟ್ ಏನಾದರೂ ಬಂತು ಅಂತಂದರೆ ಅದು ಕೆಳಗಡೆ ಬರಲಿ ಅನ್ನೋ ಉದ್ದೇಶದಿಂದ. ಐ ಹೋಪ್ ಇದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇದು ಹ್ಯಾಶ್ ಪ್ರಿಂಟ್ ಮಾಡುತ್ತೆ ಆ್ಯಂಡ್ ನೆಕ್ಸ್ಟ್ ಬರೋ ಹ್ಯಾಶ್ನ ಕೆಳಗಡೆ ಪ್ರಿಂಟ್ ಮಾಡುತ್ತೆ, ನೆಕ್ಸ್ಟ್ ಬರೋ ಹ್ಯಾಶ್ನ ಕೆಳಗಡೆ ಪ್ರಿಂಟ್ ಮಾಡುತ್ತೆ, ನೆಕ್ಸ್ಟ್ ಬರೋ ಹ್ಯಾಶ್ನ ಕೆಳಗಡೆ ಪ್ರಿಂಟ್ ಮಾಡಿಬಿಟ್ಟು ನಿಮಗೆ ಈ ಪ್ಯಾಟ್ರನ್ನ ಕೊಡುತ್ತೆ. ಆ್ಯಂಡ್ ಈ ಪ್ಯಾಟ್ರನ್ನು ಈ ರೀತಿ ಡಿಫಿಕಲ್ಟಾಗಿ ಕೊಡೋ ಅವಶ್ಯಕತೆ ಏನಿಲ್ಲ. ಇದನ್ನು ಸಣ್ಣ ಪುಟ್ಟ ಕೋಡಿಂದನೂ ಸಹ ತುಂಬ ಚೆನ್ನಾಗಿ ಬಳಸ್ಬೋದು. ನೀವು ಕೇಳಿದ ಪ್ಯಾಟ್ರನ್ ನೀವು ಪಾಸ್ ಮಾಡೋ ನಂಬರಿಂದ ಅದು ಪ್ರಿಂಟ್ ಮಾಡುತ್ತೆ. ಇದನ್ನೆಲ್ಲ ಮುಂದೆ ಡಿಸ್ಕಸ್ ಮಾಡೋಣ. ಈಗ ಓಕೆ, ಕ್ವಿಜ್ ತೊಗೊಳ್ಳಿ ಬೇಕಾದ್ರೆ ಅಂತ ನೀವೇ ಆನ್ಸರ್ ಮಾಡಬೇಕು ಇದಕ್ಕೆ. ಟು ಪ್ರಿಂಟ್ ಹ್ಯಾಶ್ 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 ವಾಟ್ ವಿ ಹ್ಯಾವ್ ಟು ಯೂಸ್, ಫಸ್ಟ್ ಬಂದುಬಿಟ್ಟು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಹ್ಯಾಶ್ 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 /n. ಆಪ್ಷನ್ ಬಿ ಬಂದುಬಿಟ್ಟು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಹ್ಯಾಶ್ /n ಹ್ಯಾಶ್ ಹ್ಯಾಶ್, ಆ್ಯಂಡ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಆಪ್ಷನ್ ಸಿ ಬಂದುಬಿಟ್ಟು ಹ್ಯಾಶ್ ಹ್ಯಾಶ್ /n ಹ್ಯಾಶ್. ಇವು ಮೂರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ಕಾಮೆಂಟಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟು ವೇರಿಯೇಬಲ್ಸ್ ಬಂದುಬೇಡ. ವೇರಿಯೇಬಲ್ಸ್ ಅಂದರೆ ಏನು? ವೇರಿಯೇಬಲ್ಸ್ ಅಂದರೆ ಹೆಸರಲ್ಲೇ ಇದೆ, ವೇರಿ ಆಗುವಂಥದ್ದು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ರೆಕ್ಟ್ಯಾಂಗಲ್ ಇದೆ. ರೆಕ್ಟ್ಯಾಂಗಲ್ಗೆ ಎ ಆ್ಯಂಡ್ ಬಿ, ಇದು ಪೆರಿಮೀಟರ್ ಫಾರ್ಮುಲಾ ಏನು? 2a s + 2b ಅಲ್ವಾ? 2 ಕಾಮನ್ ತೆಗೆದ್ರೆ ನಿಮಗೆ a + b ಸಿಗುತ್ತೆ. ಇಲ್ಲಿ ಎ ಮತ್ತು ಬಿ ವ್ಯಾಲ್ಯೂ ವೇರಿ ಆಗುತ್ತೆ. ಬಿಕಾಸ್ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಇದೇ ರೀತಿ ಪೆರಿಮೀಟರ್ ಫೈಂಡ್ ಮಾಡಬೇಕಾದ್ರೆ ತುಂಬ ಬಾಕ್ಸ್ಗಳು ಕೊಡ್ತಿದ್ರು. ಆ ಬಾಕ್ಸ್ಗಳು ಡಿಫ್ರೆಂಟ್ ವ್ಯಾಲ್ಯೂ ಕೊಟ್ಬಿಟ್ಟು ಲೈಕ್ ನಮಗೆ ಆ ಬಾಕ್ಸ್ದು ಪೆರಿಮೀಟರ್ ಏನು ಅಂತ ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ ಕೇಳ್ತಿದ್ರು. ಆಗ ನಾವೇನು ಮಾಡ್ತೀವಿ, ಎ ವ್ಯಾಲ್ಯೂ ಸಮಥಿಂಗ್ 2 ಆಗಿತ್ತು, ಬಿ ವ್ಯಾಲ್ಯೂ ಸಮಥಿಂಗ್ 4 ಆಗಿತ್ತು, ಒಂದು ಕೇಸಲ್ಲಿ ಎ ವ್ಯಾಲ್ಯೂ ಸಮಥಿಂಗ್ 3 ಆಗಿತ್ತು, ಬಿ ವ್ಯಾಲ್ಯೂ ಸಮಥಿಂಗ್ 6 ಆಗಿತ್ತು. ಈ ರೀತಿ ಡಿಫ್ರೆಂಟ್ ವ್ಯಾಲ್ಯೂಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದಾಗಿತ್ತು. ಯಾವುದನ್ನು? ಎ ಮತ್ತು ಬಿಯನ್ನು. ಎ ಮತ್ತು ಬಿ ರೆಫರೆನ್ಸು ಏನಕ್ಕೆ? ನಾವು ಕೊಡೋ ವ್ಯಾಲ್ಯೂಸ್ಗೆ. ಓಕೆ, ಆ ಒಂದು ರೆಫರೆನ್ಸ್ ಇದನ್ನು ವೇರಿಯೇಬಲ್ಸ್ ಅಂತ ಕರಿತೀವಿ. ಯಾವುದನ್ನು ಡಿಕ್ಲೇರ್ ಮಾಡಿಬಿಟ್ಟು ಅದರ ವ್ಯಾಲ್ಯೂ ನಾವು ವೇರಿ ಮಾಡಬಹುದು ಪ್ರೋಗ್ರಾಮಲ್ಲಿ, ಅದನ್ನು ವೇರಿಯೇಬಲ್ಸ್ ಅಂತ ಕರಿತೀವಿ. ಐ ಹೋಪ್ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ವೇರಿಯೇಬಲ್ಸ್ ಅಂತ ಏನು ಅಂತ. ಈಗ ಇಲ್ಲೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಯಾವ ರೀತಿ ಸ್ಟೋರ್ ಮಾಡಬಹುದು ಅಂತ ನೋಡಿ. ನೇಮ್ ಸ್ಟ್ರಿಂಗ್ ನೇಮ್, ಈ ಸ್ಟ್ರಿಂಗು ಇಂಟಿದ್ರ ಬರೋ ತಲೆಗೆಡ್ಸ್ಕೊಂಬೇಡಿ. ನೆಕ್ಸ್ಟ್ ಅದೇ ಟಾಪಿಕ್ ಬರುತ್ತೆ ಅವ್ರು ಹೇಳ್ಕೊಡ್ತೀನಿ ನಾನು ನಿಮಗೆ. ಓಕೆ, ಸ್ಟ್ರಿಂಗ್ ನೇಮ್ = ಮನೋಜ್ ಪೇನ್. ಇದು ಸ್ಟ್ರಿಂಗು ಆ್ಯಂಡ್ ನೇಮು ಅನ್ನೋದು ವೇರಿಯೇಬಲ್. ಇದರಲ್ಲಿ ಏನು ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ಮನೋಜ್ ಪೇನ್ ಅನ್ನೋ ಜಾಗದಲ್ಲಿ ಏನು ಬೇಕಾದರೂ ಸ್ಟೋರ್ ಮಾಡಬಹುದು ನೀವು. ಓಕೆ, ಆ್ಯಂಡ್ ಇಂಟ್ ಹೈಟು ನಂದು ಎಷ್ಟು ಹೈಟು 5.10 ಇದನ್ನು ಪ್ರಿಂಟ್ ಮಾಡಬಹುದು. ಆ್ಯಂಡ್ ಇಂಟ್ ವೆಯ್ಟು ಎಷ್ಟು 25 kg. ಆಮೇಲೆ ಇಂಟ್ ಏನೋ ಒಂದು ವೇರಿಯೇಬಲ್ ಸುಮ್ಮನೆ ಕ್ರಿಯೇಟ್ ಮಾಡ್ತಿದ್ದೀನಿ, ಎಲ್ಲಿ 21 ಅನ್ನೋದು ಸ್ಟೋರ್ ಮಾಡ್ತಿದ್ದೀನಿ. ಈ ರೀತಿ ನಾವು ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿ ಅದಕ್ಕೆ ವ್ಯಾಲ್ಯೂನ ಸ್ಟೋರ್ ಮಾಡ್ತಿದ್ದೀವಿ. ಓಕೆ, ಏನಕ್ಕೆ ವೇರಿಯೇಬಲ್ ಡಿಕ್ಲೇರ್ ಮಾಡಿಬಿಟ್ಟೆ ನಾವು ವ್ಯಾಲ್ಯೂ ಸ್ಟೋರ್ ಮಾಡಬೇಕು ಅಂತಂದರೆ, ಜಾವಾ ಈಸ್ ಅ ಟೈಪ್ಡ್ ಲ್ಯಾಂಗ್ವೇಜ್. ಇನ್ ದ ಸೆನ್ಸ್ ನೀವೇನಾದರೂ ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ಡಿಕ್ಲೇರ್ ಮಾಡೋ ಅವಶ್ಯಕತೆ ಇರುತ್ತೆ. ಇದೇ ಜಾವಾ ಸ್ಕ್ರಿಪ್ಟ್ ಮಾತಿಗೆ ಬಂತು ಅಂತಂದರೆ, ಜಾವಾ ಸ್ಕ್ರಿಪ್ಟಲ್ಲಿ ಏನೂ ಡಿಕ್ಲೇರ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಏನಾದರೂ ಕೊಡಿ, ಅದನ್ನು ಡೇಟಾಟೈಪ್ನ ಡಿಟೆಕ್ಟ್ ಮಾಡಿಬಿಟ್ಟು ಅದು ಅಲ್ಲಿಗೆ ಆ ಕ್ಯಾಟಗರಿಗೆ ಹೊರಟೋಗ್ಬಿಡುತ್ತೆ. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ಇಲ್ಲೊಂದು ಎಕ್ಸಾಂಪಲ್ ಬರುತ್ತೆ. ಆ ಎಕ್ಸಾಂಪಲ್ ಕೋಡ್ ನೋಡಿ. ನಾನು ಏನೋ ವೇರಿಯೇಬಲ್ ತೊಗೊಂಡು ಒಂದು ನಂಬರ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ಬಿ ಏನೋ ವೇರಿಯೇಬಲ್ ತೊಗೊಂಡು ಒಂದು ನಂಬರ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ನನಗೆ ಸಿ ಏನೋ ವೇರಿಯೇಬಲ್ ತೊಗೊಂಡು ಅವೆರಡನ್ನು ಸಮ್ ಮಾಡಿಬಿಟ್ಟು ಆ ಸಮ್ನ ಆ ಸಿನ ಪ್ರಿಂಟ್ ಮಾಡ್ತಿದ್ದೀನಿ. ಕೆಳಗಡೆ ಔಟ್ಪುಟ್ ಬಂದುತ್ತೆ. ಈ ರೀತಿ ವೇರಿಯೇಬಲ್ನ ಡಿಕ್ಲೇರ್ ಮಾಡಿ ಆ ವೇರಿಯೇಬಲ್ನೇ ಆ್ಯಡ್ ಮಾಡಿ ಔಟ್ಪುಟನ್ನು ಬರೆಸ್ಬಹುದು.
ಈ ರೀತಿ ವೇರಿಯಬಲ್ ಯೂಸೇಜ್. ವೇರಿಯಬಲ್ಸ್ ಅಂದರೆ ಏನೋ ಒಂದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟು ಡೇಟಾ ಟೈಪ್ಸ್ ಕೊಂಡೋಗೋಣ. ಇಷ್ಟೊತ್ತು ಗಂಟೆ ನಾನು ಮುಂದೆ ಹೇಳ್ಕೊಡ್ತೀನಿ ಅಂತಿದ್ನಲ್ಲ, ಅದೇ ಟಾಪಿಕ್ ಇದು. ಏನು? ಡೇಟಾ ಟೈಪ್ಸ್. ಓಕೆ, ಡೇಟಾ ಟೈಪ್ಸ್ ಅಂದರೆ ನಾನು ಏನೀಗ ಹೇಳಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸ್ಟ್ರಿಂಗ್ ಅಂತ ಯೂಸ್ ಮಾಡಿದ್ದೀನಿ. ಇದು ಏನಕ್ಕೆ ಅಂತ ಸ್ಟ್ರಿಂಗ್ ಅಂತಂದರೆ, ನಾನು ಅಕಸ್ಮಾತ್ ವರ್ಡ್ಸ್ಗಳು ಬರೀಬೇಕಾದ್ರೆ ಸ್ಟ್ರಿಂಗ್ ಅನ್ನೋದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಇಂಟ್ ಅಂದರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ನಂಬರ್ ಬರೀಬೇಕಾದ್ರೆ, ಲೈಕ್ ಇಂಟ್ ಅಂದರೆ ಇಲ್ಲಿ 6 ಇದೆ, ರೌಂಡ್ ಆಫ್ ಮಾಡಿದ್ದೀನಿ, 6 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇಂಟ್ 6. ಓಕೆ, ನಾನು ಯಾವುದಾದ್ರೂ ಒಂದು ರೌಂಡ್ ಇಂಟೀಜರ್ ಒಂದು ವ್ಯಾಲ್ಯೂನ ಬರೀಬೇಕಾದ್ರೆ ಅದಕ್ಕಿಂತ ಮುಂಚೆ ಇಂಟ್ ಅನ್ನೋದನ್ನು ಯೂಸ್ ಮಾಡ್ತೀನಿ. ಅದೇ ಅಕಸ್ಮಾತ್ ನಾನು 6.5, 6.4 ಈ ಥರ ಯೂಸ್ ಮಾಡಬೇಕು ಅಂತಂದರೆ ಫ್ಲೋಟ್ ಅಥವಾ ಡಬಲನ್ನು ಯೂಸ್ ಮಾಡ್ತಿದ್ದೆ. ಈ ರೀತಿ ಇರ್ತವೆ. ನೋಡೋಣ ಏನೇನು ಅಂತ ಅಂದ್ಬಿಟ್ಟು. ಡೇಟಾ ಟೈಪ್ಸಲ್ಲಿ ಎರಡು ಥರ ಇದೆ. ಒಂದು ಬಂದುಬಿಟ್ಟು ಪ್ರಿಮಿಟಿವ್ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಾನ್ ಪ್ರಿಮಿಟಿವ್. ಪ್ರಿಮಿಟಿವಲ್ಲಿ ಬೈಟ್, ಶಾರ್ಟ್, ಜಾರ್, ಬುಲಿಯನ್, ಎಂಟ್, ಲಾಂಗ್, ಫ್ಲೋಟ್, ಡಬಲ್ ಅಂತಿದೆ. ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಸೈಜ್ ಇರುತ್ತೆ. ಲೈಕ್ ಅಂದರೆ ಮೆಮರಿ ಅಲೊಕೇಶನ್ ಅಂದರೆ ನೀವು ಏನು ಡಿಕ್ಲೇರ್ ಮಾಡ್ತೀರ ಅದ್ರ ಮೇಲೆ ನೀವು ಅಷ್ಟು ವ್ಯಾಲ್ಯೂನ ಕೊಡಬಹುದು ಅದರಲ್ಲಿ. ಓಕೆ, ಆ್ಯಂಡ್ ನಾನ್ ಪ್ರಿಮಿಟಿವಲ್ಲಿ ಸ್ಟ್ರಿಂಗ್, ಅರೇ, ಕ್ಲಾಸ್, ಆಬ್ಜೆಕ್ಟ್ ಆ್ಯಂಡ್ ಇನ್ಫರೆನ್ಸ್ ಲೈಕ್ ಇದೆಲ್ಲ ಇರುತ್ತೆ. ನೀವು ಇದ್ರ ಬಗ್ಗೆ ಎಲ್ಲ ತಲೆಗೆಡಿಸ್ಕೊಂಬೇಡಿ. ಒಂದು ಸ್ಟೇಜಲ್ಲಿ ನಿಮಗೆ ಗೊತ್ತಿಲ್ಲದೇ ಪ್ರೊಫಿಷಿಯಂಟಾಗಿ ಯೂಸ್ ಮಾಡ್ತೀರ ಇದನ್ನು, ಸೀರಿಯಸ್ಸಾಗಿ ಬಿಲೀವ್ ಮೀ. ಓಕೆ, ನೆಕ್ಸ್ಟ್ ಬರೋಣ. ಈ ಡೇಟಾ ಟೈಪ್ದು ಯೂಸೇಜ್ ಹೆಂಗೆ ಅಂತ. ಇದೆಲ್ಲ ಪ್ರಿಮಿಟಿವ್, ಇದೆಲ್ಲ ಸಿಸ್ಟಮಲ್ಲಿ ಡಿಫಾಲ್ಟ್ ಮೆಮರಿ ಇರುತ್ತೆ. ಓಕೆ, ಇದನ್ನು ನೀವು ವೇರಿ ಮಾಡ್ಕೊಳ್ಬಹುದು, ನೀವು ಎಷ್ಟು ಬೇಕು ಅಷ್ಟಕ್ಕೆ ನಿಮ್ಮ ರಿಕ್ವೈರ್ಮೆಂಟ್ ಅನುಸಾರವಾಗಿ. ಓಕೆ, ಅದಕ್ಕೋಸ್ಕರ ಇದನ್ನು ಪ್ರಿಮಿಟಿವ್ ಆ್ಯಂಡ್ ಇದನ್ನು ನಾನ್ ಪ್ರಿಮಿಟಿವ್ ಅಂತ ಡಿಫ್ರೆನ್ಷಿಯೇಟ್ ಮಾಡಿರ್ತಕ್ಕಂಥದ್ದು. ಓಕೆ, ಇದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಎ ಇದೆ, ಇದು ಎಗೆ 10 ವ್ಯಾಲ್ಯೂ ಅಸೈನ್ ಮಾಡ್ತಿದ್ದೀನಿ, ಬಿಗೆ 25 ವ್ಯಾಲ್ಯೂ ಅಸೈನ್ ಮಾಡ್ತಿದ್ದೀನಿ. 10, 25 ಇದೇನು ಇಂಟೀಜರ್ ತಾನೇ, ಅದಕ್ಕೆ ಅದ್ರ ಮುಂದೆ ಇಂಟೀಜರ್ ಅಂತ ಇದು ಮಾಡ್ತಿದ್ದೀನಿ. ಇದಕ್ಕೆ ಆ್ಯಡು ಅಥವಾ ಸಬ್ಸ್ಟ್ರಾಕ್ಟ್ ಇದೇ ಒಂದು ಆಪ್ರೇಷನ್ ಮಾಡಿದೆ ನಮಗೇನು ಬರುತ್ತೆ ಔಟ್ಪುಟ್ಟು, ಅದು ಸಹ ಒಂದು ಇಂಟೀಜರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಂಟ್ ಅನ್ನೋದನ್ನು ಮತ್ತೆ ರಿಟರ್ನ್ ಮಾಡ್ತಿದ್ದೀನಿ. ಈ ಎ ಮತ್ತು ಬಿನ ಈ ಸಮ್ಮನ್ನು ಒಂದು ವೇರಿಯಬಲ್ ಸ್ಟೋರ್ ಮಾಡ್ತಿದ್ದೀನಿ, A+B ಅಂತಂತ. ಈ ಆಪ್ರೇಷನ್ನು ಈ ಸಮ್ಮಲ್ಲಿ ಸ್ಟೋರ್ ಆಗುತ್ತೆ. ನನಗೇನು ಪ್ರಿಂಟ್ ಮಾಡಬೇಕು, ಈ ಸಮ್ಮನ್ನು ಪ್ರಿಂಟ್ ಮಾಡಬೇಕು. ಓಕೆ, ಏನಕ್ಕೆ? ಇವೆರಡು ರಿಸಲ್ಟು ನನಗೆ ಬರಲಿಕ್ಕೆ. ಸೊ ಅದಕ್ಕೆ system.out.println ಸಮ್ ಅಂತ ಪ್ರಿಂಟ್ ಮಾಡ್ತೀನಿ. ಅವಾಗ ನಿಮ್ಗೆ ಏನು ಬರುತ್ತೆ, 10 + 25 35 ಅಂತ ಬರುತ್ತೆ. ಐ ಹೋಪ್ ವೇರಿಯಬಲ್ಸ್ ಅಂದ್ರೇನು, ಡೇಟಾ ಟೈಪ್ಸ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಕ್ವಿಜ್ ತೊಗೊಳ್ಳಿ. ಓಕೆ, ಟು ಕ್ಯಾಲ್ಕುಲೇಟ್ A*B divided by A minus B, A is equal to 10, B is equal to 5, 10 into 5 divided by 10 minus 5 is equal to what ಅಂತ ಕೇಳಿದ್ದಾರೆ. ಈಸ್ ಈಕ್ವಲ್ ಟು 10. ನನಗೆ ಈ ಔಟ್ಪುಟ್ ಬರಬೇಕು. ಕೆಳಗಡೆ ಕೊಟ್ಟಿರೋ ಈ ಎ ಮತ್ತು ಬಿ ಆಪ್ಷನಲ್ಲಿ ಯಾವ ಆಪ್ಷನ್ನ ಚೂಸ್ ಮಾಡಿದ್ರೆ ನಮಗೆ ಈ 10 ಬರುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ಇದರಲ್ಲಿ ಒಂದು ರೂಲ್ನ ತಲೆ ಇಟ್ಕೊಂಬಿಡಿ. ಬಾಡ್ಮಾಸ್ ರೂಲ್, ಐ ಮೀನ್ ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್. ಈ ಒಂದು ಏನಿದೆ ರೂಲು, ಇದು ಜಾವಾದಲ್ಲಿ ವರ್ಕ್ ಆಗೋದಿಲ್ಲ. ಸೊ ಯು ವಿಲ್ ಹ್ಯಾವ್ ಟು ಸ್ಪೆಸಿಫೈ ಏನು ಮಾಡಬೇಕು ಅಂತ ಕರೆಕ್ಟಾಗಿ ಅರ್ಥ ಮಾಡಿಸಿದ್ರಷ್ಟೇ ಜಾವ ಮಾಡುತ್ತೆ, ನಮಗೆ ಅಕಸ್ಮಾತ್ ಇರೋದನ್ನು ಮಾಡೋದಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಯಾವುದು ಇವೆರಡು ಇದರಲ್ಲಿ ಲೈಕ್ ಈ ಥರ ಬರುತ್ತೆ ಅಂತ. ಬ್ರಾಕೆಟ್ ಆಫ್ ಬಂತು ಅಂತಂದರೆ ಇದರಲ್ಲಿ ಫಸ್ಟು ಬ್ರಾಕೆಟ್ ಇರೋದನ್ನು ಕ್ಯಾಲ್ಕುಲೇಟ್ ಮಾಡಿಬಿಡುತ್ತೆ, ಆಮೇಲೆ ಬೇರೆದಕ್ಕೆ ಹೋಗುತ್ತೆ. ಸೊ ಇದರಿಂದ ನಮಗೆ ಔಟ್ಪುಟ್ ಬರೋದಿಲ್ಲ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಔಟ್ಪುಟ್ ಬರುತ್ತೆ. ಇಲ್ಲಿ ಮಾಡಿದ್ದೀನಿ ಅದನ್ನೇ. A10 × B5 ಡಿವೈಡೆಡ್ ಬೈ A10 minus 5. 10 5s are 50 divided by 5 it is 10. ಈ ಒಂದು ಸ್ಟೇಟ್ಮೆಂಟ್ನ ಕೊಟ್ಟರೆ ನಿಮಗೆ ಔಟ್ಪುಟ್ ಬರುತ್ತೆ. ಈ ಒಂದು ಕೊಟ್ಟರೆ ಔಟ್ಪುಟ್ ಬರೋದಿಲ್ಲ, ಬಿಕಾಸ್ ಇದು ಬಾಡ್ಮಾಸ್ ರೂಲ್ನ ಫಾಲೋ ಮಾಡೋದಿಲ್ಲ, ಅದಕ್ಕೋಸ್ಕರ. ಓಕೆ, ಈಗ ನೆಕ್ಸ್ಟು ಇನ್ಪುಟ್ ಬಂದ್ಬೇಡ. ಇದು ನಮ್ಮ ಫೈನಲ್ ಟಾಪಿಕ್ ಆಗಿರುತ್ತೆ. ಆ್ಯಂಡ್ ಇನ್ಪುಟ್ ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ಒಂದು ಸಣ್ಣ ಪ್ರೋಗ್ರಾಮ್ ನಾನು ಬರೀತೀನಿ ಆ್ಯಂಡ್ 2 ಪ್ರೋಗ್ರಾಮ್ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಅದ್ರ ಕೋಡನ್ನು ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಂದು DM ಮಾಡಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇನ್ಪುಟ್ಗೆ ನೀವು ಒಂದು ಲೈನ್ನ ಕಲಿಬೇಕಾಗತ್ತೆ. ಯಾವ ರೀತಿ ಔಟ್ಪುಟ್ ಕಲಿತ್ರೋ ಆ ರೀತಿ. ಓಕೆ, ಸ್ಕ್ಯಾನರ್ ಇಸ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ system.in. ಓಕೆ, ಈ ಸ್ಕ್ಯಾನರ್ನ ನೀವು ಬೇಕಾದರೆ ಬೇರೆ ಸಣ್ಣ ಪುಟ್ಟದಾಗಿ ಡಿಕ್ಲೇರ್ ಮಾಡ್ಕೊಬೋದು, SC ಅಂತ ಅಂದ್ಬಿಟ್ಟು. ಓಕೆ, ಈ ಥರ ಸಣ್ಣ ಪುಟ್ಟದಾಗಿ ಡಿಕ್ಲೇರ್ ಮಾಡ್ಕೊಬೋದು. ಆದರೆ ಇದನ್ನು ಕಲಿತ್ರೆ ತುಂಬ ಒಳ್ಳೆಯದು. ಹೇಳಿ, ನನ್ನ ಜೊತೆ ಹೇಳಿ, ಸ್ಕ್ಯಾನರ್ ಇಸ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ system.in. ಇದನ್ನು ಕಲ್ತ್ಕೊಬೇಕು. ಇದು ನಿಮ್ಮ ಇದು ಯೂಸರಿಂದ ಇನ್ಪುಟ್ ತೊಗೊಳುತ್ತೆ. ಇನ್ಪುಟ್ ತೊಗೊಂಬಿಟ್ಟು ಅದನ್ನು ಒಂದು ಜಾಗದಲ್ಲಿ ನೀವು ಬೇಕಾದ್ರೆ ಸ್ಟೋರ್ ಮಾಡ್ಬೋದು. ಸ್ಟೋರ್ ಮಾಡೋದನ್ನು ಡಿಸ್ಪ್ಲೇ ಮಾಡ್ಬೋದು. ಅದನ್ನೇ ಮಾಡೋಣ. ಈಗ ಇನ್ಪುಟ್ ತೊಗೊಳಕ್ಕೆ ಒಂದೇ ಲೈನ್ ಇರೋದು ಏನು, ಸ್ಕ್ಯಾನರ್ ಇಸ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ system.in ಇನ್ನೊಂದು ಅಂತಕ್ಕಂಥದ್ದು. ಓಕೆ,
ಟು ಯೂಸ್ ದಿಸ್ ಲೈಕ್ ವಿ ಹ್ಯಾವ್ ಟು ಲೈಕ್ ಇದನ್ನು ಯೂಸ್ ಮಾಡಬೇಕು ಅಂತಂದರೆ ನಾವು ಒಂದು ಪ್ಯಾಕೇಜನ್ನು ಇಂಪೋರ್ಟ್ ಮಾಡ್ಕೊಬೇಕು. ಆ ಪ್ಯಾಕೇಜ್ ಏನು ಅಂತಂದರೆ ಇದು ಇಂಪೋರ್ಟ್ java.util.star ಅಂತ. ಇದೇನು ಅಂತಂದರೆ ಪ್ಯಾಕೇಜು ಇದರಲ್ಲಿ ಒಂದು ಸೆಟ್ ಆಫ್ ಕೋಡ್ ಇರುತ್ತೆ. ಆ ಕೋಡು ನಾವು ಬರೆಯೋ ಕೋಡನ್ನು ಸಪೋರ್ಟ್ ಮಾಡುತ್ತೆ. ಓಕೆ, ನಾವು ಬರೆಯೋ ಕೋಡು ಎಕ್ಸಿಕ್ಯೂಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನು ಪ್ಯಾಕೇಜ್ ಅಂತ ಕರೀತಾರೆ. ಆ್ಯಂಡ್ ಇದೇ ರೀತಿ ತುಂಬ ಪ್ಯಾಕೇಜ್ಗಳಿದ್ದಾವೆ. ಆ್ಯಂಡ್ ಈಗ ಸದ್ಯಕ್ಕೆ ಇದನ್ನು ಕಲ್ತ್ಕೊಳ್ಳಿ. ಪ್ಯಾಕೇಜ್ಗಳ ಬಗ್ಗೆನೂ ಡಿಸ್ಕಸ್ ಮಾಡ್ತೀನಿ ಮುಂದೆ ಬರೋ ವೀಡಿಯೋದಲ್ಲಿ. ಓಕೆ, ಇಲ್ಲೇನು ಮಾಡ್ತಿದ್ದೀನಿ ನಾನು. ಓಕೆ, ಫಸ್ಟ್ ಬಂದುಬಿಟ್ಟು ಇದನ್ನು ಡಿಕ್ಲೇರ್ ಮಾಡ್ತಿದ್ದೀನಿ. ಸ್ಕ್ಯಾನರ್ ಈ ಒಂದು ಲೈನ್ ಬರೀತಿದ್ದೀನಿ. ಸ್ಕ್ಯಾನರ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದೆ. ಸ್ಕ್ಯಾನರ್ ಇಸ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ system.in ಅಂತ. ಇದ್ರ ಕೆಳಗಡೆ ಇಲ್ಲಿ ತೊಗೊಳ್ಳೋ ವ್ಯಾಲ್ಯೂನ ಒಂದು ಜಾಗದಲ್ಲಿ ಸ್ಟೋರ್ ಮಾಡಬೇಕಲ್ಲ, ಆ ಸ್ಟೋರ್ ಮಾಡೋಕ್ಕೆ ಒಂದು ಸ್ಟ್ರಿಂಗ್ನ ಡಿಕ್ಲೇರ್ ಮಾಡ್ತಿದ್ದೀನಿ. ಸ್ಟ್ರಿಂಗ್ ನೇಮ್ ಈಸ್ ಈಕ್ವಲ್ ಟು scanner.next. ಇಲ್ಲಿ ಏನು ಬರೆದಿರ್ತೀರಾ ಅದನ್ನೇ ಇಲ್ಲಿ ಬರೀಬೇಕು. ಇಲ್ಲಿ ಏನು ಏರುಪೇರು ಮಾಡಬಾರ್ದು. ಓಕೆ, .next ಒಂದು ಎಲಿಮೆಂಟ್ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಇದರಲ್ಲಿ ನೀವು ಏನೇ ಬಂದರೂ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ಇದನ್ನು ಪ್ರಿಂಟ್ ಮಾಡಬೇಕಲ್ವಾ. ಪ್ರಿಂಟ್ ಮಾಡೋದು ಏನಂದ್ರೆ ಸ್ಟೋರ್ ಮಾಡಿದ್ದೀವಿ ನಾವು, ನೇಮಲ್ಲಿ ಸ್ಟೋರ್ ಮಾಡಿದ್ದೀವಿ. ಸೊ ಇದನ್ನು ಪ್ರಿಂಟ್ ಮಾಡೋಕ್ಕೆ ಏನು ಮಾಡ್ತೀರಾ, system.out.println ಫ್ರಮ್ ಔಟ್ಪುಟ್ ನಾವು ಫಸ್ಟ್ ಏನು ಕಲ್ತೋ ಅದರಿಂದ system.out.println ನೇಮ್. ಇದರಲ್ಲಿ ಏನೇ ಸ್ಟೋರ್ ಆಗಿದ್ರು ಅದು ಇಲ್ಲಿ ಪ್ರಿಂಟ್ ಮಾಡುತ್ತೆ. ಈ ಕೋಡು ಸಹ ಡಿಸ್ಪ್ಲೇ ಆಗ್ತದೆ ಅಂತ ಅನ್ಕೋತೀನಿ. ಆ್ಯಂಡ್ ನೋಡಿ, ಇದಾಗಿತ್ತು. ಐ ಹೋಪ್ ನಿಮಗೆ ಇನ್ಪುಟ್, ಔಟ್ಪುಟ್, ವೇರಿಯಬಲ್ಸ್ ಆ್ಯಂಡ್ ಡೇಟಾ ಟೈಪ್ಸ್ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಈಗ ಸಣ್ಣದಾಗಿ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ ನಾನು ನಿಮಗೆ. ಇಲ್ಲಿ scanner.next ಅಂತಿದೆಯಲ್ಲ, ಈ ನೆಕ್ಸ್ಟ್ ಏನು ಮಾಡುತ್ತೆ ಅಂತಂದರೆ ಬರೀ ಏನು ಮಾಡೋದಿಲ್ಲ, ನೆಕ್ಸ್ಟ್ ಇರೋದು ಯೂಸ್ ಮಾಡಿದ್ರೆ ನಿಮಗೆ ಫಸ್ಟ್ ಟೋಕನ್ ಏನು ಕೊಡ್ತೀರ ನೀವು ಇನ್ಪುಟ್ಟಲ್ಲಿ ಅದು ಮಾತ್ರ ತೊಗೊಳುತ್ತೆ. ಫಾರ್ ಎಕ್ಸಾಂಪಲ್ ಓಕೆ, ಟೋನಿ ಅಂತ ಕೊಡ್ತೀರಾ. ಓಕೆ, ಬರೀ ಟೋನಿ ಅಂತ ಕೊಟ್ಟರೆ ಟೋನಿ ಮಾತ್ರ ತೊಗೊಳುತ್ತೆ. ಅದೇ ನೀವು ಟೋನಿ ಸಾಕು ಅಂತ ಕೊಟ್ಟರೆ ಬರೀ ಟೋನಿ ಅನ್ನೋದನ್ನು ಮಾತ್ರ ಇದು ತೊಗೊಳುತ್ತೆ ಅಷ್ಟೇ, ಸಾಕನ್ನು ತೊಗೊಳ್ಳೋದಿಲ್ಲ. ಅದಕ್ಕೆ ನೀವು ಅದನ್ನು ತೊಗೋಬೇಕು, ಫುಲ್ ಕಂಟಿನ್ಯೂಟಿ ಲೈನಲ್ಲಿರೋದೆಲ್ಲ ತೊಗೋಬೇಕು ಅಂತಂದರೆ ನೆಕ್ಸ್ಟ್ ಲೈನ್ ಅನ್ನೋದನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡುತ್ತೆ, ಫಸ್ಟ್ ಬರೋ ಟೋಕನ್ ಅಷ್ಟೇ ತೊಗೊಳುತ್ತೆ. ನೆಕ್ಸ್ಟ್ ಲೈನ್ ಏನು ಮಾಡುತ್ತೆ, ಆ ಲೈನಲ್ಲಿ ಎಂಟರ್ ಮಾಡೋ ಎಲ್ಲ ಟೋಕನನ್ನು ಸಹ ತೊಗೊಳುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಅದೇ ರೀತಿ ನೀವು ಅದು ಇಂಟೀಜರ್ಗಾದರೆ ಇಂಟ್ ಆ್ಯಂಡ್ ನೆಕ್ಸ್ಟ್ ಫ್ಲೋಟ್ ಡೇಟಾ ಟೈಪ್ಸ್ಗೆ ಆ್ಯಂಡ್ ನೆಕ್ಸ್ಟ್ ಇದು ತುಂಬ ಇರುತ್ತೆ. ನೀವು ಏನೇನು ಯೂಸ್ ಮಾಡ್ತಾರೆ ಡೇಟಾ ಟೈಪು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಒಂದು ಸಣ್ಣ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ. ಓಕೆ, ಟೇಕ್ 2 ವೇರಿಯೇಬಲ್ಸ್ ಎಕ್ಸ್ ಆ್ಯಂಡ್ ವೈ ಆ್ಯಂಡ್ ಪ್ರಿಂಟ್ ದೇರ್ ಸಮ್ ಅಂತ ಕೇಳ್ತಾ ಇದೆ. 2 ವೇರಿಯೇಬಲ್ ಎಕ್ಸ್ ಮತ್ತು ವೈನ ಡಿಕ್ಲೇರ್ ಮಾಡಬೇಕು ಆ್ಯಂಡ್ ಅದಕ್ಕೊಂದಷ್ಟು ವ್ಯಾಲ್ಯೂ ಕೊಡಬೇಕು ಆ್ಯಂಡ್ ಅದರ ಸಮ್ನ ಡಿಕ್ಲೇರ್ ಮಾಡಬೇಕು. ಏನು ಮಾಡ್ತೀರಾ, ಇಂಟ್ ಎಕ್ಸ್. ಓಕೆ, 2 ವೇರಿಯೇಬಲ್. ಓಕೆ, ಅದಕ್ಕೆ ಏನು ಮಾಡ್ತೀರಾ, ಅದ್ರದ್ದು ಡೇಟಾ ಟೈಪ್ ಏನು ಇಂಟ್ ಅಂತ ಕೊಟ್ಕೊಳ್ಳೋಣ. ಏನು ಬೇಕಾದ್ರೂ ತೊಗೋಬೋದು ನೀವು, ನಾನು ಇಂಟ್ ಅಂತ ತೊಗೊಂಡಿದ್ದೀನಿ. ಇಂಟ್ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ ಒಂದು 10 ಅಂತ ತಗೊಂಡು ಎಕ್ಸ್ ವ್ಯಾಲ್ಯೂ. ಓಕೆ, ಕ್ಲೋಸ್ ಮಾಡ್ತಿದ್ದೀನಿ. ಆ್ಯಂಡ್ ಇಂಟ್ ವೈ ಇಸ್ ಈಕ್ವಲ್ ಟು 20 ಅಂತ ತಗೋತೀನಿ. ಇದನ್ನು ನೀವು ಈ ಡಬಲ್ ಕೋಟ್ಸಲ್ಲಿ ಬರೀ ಅವಶ್ಯಕತೆ ಇಲ್ಲ. ಈ ಡಬಲ್ ಕೋಟ್ಸ್ ಏನಕ್ಕೆ ಯೂಸ್ ಮಾಡೋದು ಅಂತಂದರೆ ಸ್ಟ್ರಿಂಗ್ ವ್ಯಾಲ್ಯೂಗೆ. ಓಕೆ, ಸ್ಟ್ರಿಂಗ್ ವ್ಯಾಲ್ಯೂ ಡಿಕ್ಲೇರ್ ಮಾಡೋಕ್ಕೆ, ಲೈಕ್ ಸ್ಟ್ರಿಂಗ್ನ ಪಾಸ್ ಮಾಡೋದಕ್ಕೆ. ಓಕೆ, 10 ಅಂತ ತೊಗೊಂಡಿದ್ದೀನಿ, 20 ಅಂತ ತೊಗೊಂಡಿದ್ದೀನಿ. ಓಕೆ, ಆ್ಯಂಡ್ ಇನ್ನೊಂದು ಇಂಟೀಜರ್ ಇದು ಮಾಡ್ತಿದ್ದೀನಿ, ಅದು ಝೆಡ್ ಅಂತ ತೊಗೊಳ್ಳೋಣ. ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಸಮ್ ಅಂತಲೇ ತೊಗೊಬೋಣ. ನಮಗೇನಕ್ಕೆ ಇಲ್ಲಿ ಏನು ಕೇಳಿದರೆ ಸಮ್ ಅಲ್ವಾ, ಸಮ್ ಅಂತಲೇ ಡಿಕ್ಲೇರ್ ಮಾಡೋಣ. ಸಮ್ ಇಸ್ ಈಕ್ವಲ್ ಟು ಇವೆರಡು ಸಮ್ ಬೇಕಂದ್ರೆ ಏನು ಮಾಡ್ತೀರಾ, ಎಕ್ಸ್ ಪ್ಲಸ್ ವೈ ಮಾಡಬೇಕು. ಓಕೆ, ಆಮೇಲೆ ಹೇಳ್ತೀರಾ system.out.print ಈ ಸಮ್ಮನ್ನು ನೀವು ಅಪ್ಪಿತಪ್ಪೇನು ಇದರಲ್ಲಿ ಬರಿಬೇಡಿ ಸ್ಟ್ರಿಂಗ್ ಅಂತ, ಅದು ಬರೀ ಸಮ್ ಅಂತ ಪ್ರಿಂಟ್ ಮಾಡಿಬಿಡುತ್ತೆ. ಈ ಸಮ್ಮು ನಾವು ಇದೊಂದು ವೇರಿಯೇಬಲ್ ಆಯಿತಾ, ಈ ವೇರಿಯೇಬಲ್ನ ಪ್ರಿಂಟ್ ಮಾಡ್ತಿರೋದ್ರಿಂದ ಸೊ ವಿ ಹ್ಯಾವ್ ಟು ಯೂಸ್ ಬರೀ ಸಮ್ ಅಷ್ಟೇ. ಓಕೆ, ಆ ಸಮ್ನ ಇಲ್ಲಿ ಬರೆದ್ರೆ ನಿಮಗೆ ಏನಿರುತ್ತೆ 30 ಅಂತ ಔಟ್ಪುಟ್ ಬರುತ್ತೆ. ಐ ಹೋಪ್ ಈ ಕೋಡ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಮೇಲ್ಗಡೆ ಏನು ಡಿಕ್ಲೇರ್ ಮಾಡಬೇಕು ಅದರಾಗಲೇ ಹೇಳ್ಕೊಟ್ಟಿದ್ದೀನಿ ನಾನು. ಕ್ಲಾಸ್ ಮೈನ್, ಆಮೇಲೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್, ಸ್ಟ್ರಿಂಗ್ ಆ್ಯಂಡ್ ಆರ್ಗ್ಸ್, ಅದರೊಳಗಡೆ ಬ್ರಾಕೆಟ್ ಓಪನ್ ಮಾಡಿ ನಾನು ಏನು ಕೋಡ್ ಬರ್ತದೆ ಅದನ್ನು ಬರೀಬೇಕು. ಅದೇ ರೀತಿ ಕೆಳಗಡೆ ನಿಮ್ಗೆ 2 ಟಾಸ್ಕ್ ಇದೆ. ಫಸ್ಟ್ ಒಂದು ಬಂದುಬಿಟ್ಟು ಇದನ್ನು ಪ್ರಿಂಟ್ ಮಾಡಬೇಕು, ಪ್ರಿಂಟ್ ದ ಪ್ಯಾಟ್ರನ್ $$$$$$. ಈ $, ಇದನ್ನು ಪ್ರಿಂಟ್ ಮಾಡೋಕ್ಕೆ ಯಾವ ರೀತಿ ಕೋಡ್ ಬರೀತೀರಾ ಇದನ್ನು ಟೈಪ್ ಮಾಡಿ. ಆ್ಯಂಡ್ ಟೇಕ್ 3 ವೇರಿಯೇಬಲ್ಸ್ ಎ ಬಿ ಸಿ, 3 ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೊಬೇಕು. ಈ ಆಪ್ರೇಷನ್ನ ಮಾಡಬೇಕು, a + b - c, a × b + c, ಇವೆರಡನ್ನ ಔಟ್ಪುಟ್ ಬರೆಸ್ಬೇಕು ನೀವು. ಇದು ನಿಮ್ಮ ಟಾಸ್ಕ್ ಆಗಿರುತ್ತೆ. ಆ್ಯಂಡ್ ಇದರ ಸೊಲ್ಯೂಷನ್ ನೀವು ಡಿಸ್ಕ್ರಿಪ್ಷನ್ಲಾದ್ರೂ ಹಾಕಿ ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಆದರೂ ಮಾಡಿ. ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು Manoj MJ722. ಅವರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೌಟ್ ಔಟ್ ಕೊಡ್ತೀನಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಹ್ಯಾಪಿ ಲರ್ನಿಂಗ್.